ಎಲ್ಲರಿಗೂ ನಮಸ್ಕಾರ. ಚಾಯಾಗೆ ನಾನು ಛಾಯಾ ನಿಮ್ಮನ್ನೆಲ್ಲರನ್ನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ನನ್ನ ಚಾನಲ್ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇವತ್ತಿನ ಸೆಷನಲ್ಲಿ ನಾವು ರಿಯಾಕ್ಷನ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಸಾವಿರಾರು ಲಕ್ಷಾಂತರ ಆರ್ಗ್ಯಾನಿಕ್ ಕಾಂಪೌಂಡ್ ಇದ್ರೂ ಕೆಲವು ಮಾತ್ರ 4 ಟೈಪ್ ಮಾತ್ರ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಆಗುತ್ತೆ. ಅದು ಯಾವ್ಯಾವುದು ಅದ್ರ ಬಗ್ಗೆ ನಾವು ಈ ಸೆಷನಲ್ಲಿ ತಿಳ್ಕೊಳ್ತಾ ಹೋಗೋಣ. ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಅಂತಂದರೆ ಈಗ ನಿಮ್ಗೆ ಗೊತ್ತಿದೆ, ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಅಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಅಥವಾ ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಆಗುವಂಥ ರಿಯಾಕ್ಷನ್ಸ್ಗೆ ನಾವೇನಂತ ಕರಿತೀವಿ, ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಅದು ಸಬ್ಸ್ಟಿಟ್ಯೂಷನ್ ಆಗಿರ್ಬೋದು, ಅಡಿಷನ್ ಆಗಿರ್ಬೋದು, ಎಲಿಮಿನೇಷನ್ ಆಗಿರ್ಬೋದು, ಇಲ್ಲ ಅಂದರೆ ರಿಅರೇಂಜ್ಮೆಂಟ್ ಆಗಿರ್ಬೋದು. ಲಕ್ಷಾಂತರ ಹೇಳೋ ಪ್ರಕಾರ ಎವ್ರಿ ಡೇ ನಿಯರ್ಲಿ 10,000 ನ್ಯೂ ಆರ್ಗ್ಯಾನಿಕ್ ಕಾಂಪೌಂಡ್ ಹ್ಯಾಸ್ ಬೀನ್ ಆ್ಯಡೆಡ್ ಟು ದಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳ್ತಾರೆ. ಒಂದು ದಿನಕ್ಕೆ 10,000 ಹೊಸ ಕಾಂಪೌಂಡ್ಗಳು ಸೇರ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೆಲ್ಲ ಕಾಂಪೌಂಡ್ ಸೇರಿಕೊಂಡ್ರು ಅವು ಜನರಲಿ ದೇ ಅಂಡರ್ಗೋ 4 different types of reaction. One is called as a substitution reaction, other one is called as an addition reaction, elimination reaction, rearrangement reaction. ಹಂಗಾಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ತುಂಬ ಸಿಂಪಲ್ ಆಗಿದೆ. ಎಷ್ಟೇ ಕಾಂಪೌಂಡ್ಸ್ ಇದ್ರೂ ಏನೇ ಇದ್ರೂ ಇರೋದು 4 ನನಗೆ. ಸೊ ಹಂಗಾಗಿ ಆ ರಿಯಾಕ್ಷನ್ಸ್ ನಾನು ತಿಳ್ಕೊಂಡ್ರೆ ಯಾವ್ಯಾವ ಕಾಂಪೌಂಡಲ್ಲಿ ಅದು ಆಗುತ್ತೆ, ಯಾಕಾಗುತ್ತೆ ಅಂತ ತಿಳ್ಕೊಂಡ್ರೆ ನನಗೆ ಲಾಜಿಕ್ ಇರುತ್ತೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನೆನ್ಪಿಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಅದರಲ್ಲಿ ಮೊದಲನೇ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ, ಇಲ್ಲಾಂದರೆ ರೀಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ದ ರಿಯಾಕ್ಷನ್ ವಿಚ್ ಇನ್ವಾಲ್ವ್ಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಅನ್ ಆಟಮ್ ಆರ್ ಎ ಗ್ರೂಪ್ ಬೈ ದಿ ಅದರ್ ಆಟಮ್ ಆರ್ ಎ ಗ್ರೂಪ್ ಇಸ್ ಕಾಲ್ಡ್ ಆಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. As the name indicates, I am going to replace one by the other, one group by the other. That type of reaction I am going to call it as a replacement reaction. ಅಂದರೆ ಒಂದು ಗ್ರೂಪಿಂದ ಇನ್ನೊಂದು ಗ್ರೂಪ್ನ ರೀಪ್ಲೇಸ್ ಮಾಡ್ತೀನಿ ಅಥವಾ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಅದನ್ನು ತೆಗೆದು ಇದನ್ನು ಹಾಕ್ತೀನಿ. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಂತ ಕರಿತೀನಿ. ಜನರಲಿ ಇದು ಎಲ್ಲೆಲ್ಲಿ ಆಗುತ್ತೆ ಅಂದರೆ ಆಲ್ಕೇನ್ಸಲ್ಲಿ ಆಗುತ್ತೆ, ಆ್ಯಲೋ ಆಲ್ಕೇನ್ಸಲ್ಲಿ ಆಗುತ್ತೆ, ಆಲ್ಕೋಹಾಲ್ಸಲ್ಲಿರುತ್ತೆ. ಇಲ್ಲೇನಾಗುತ್ತೆ ಅಂದರೆ ಯಾವ್ಯಾವ ಮಾಲಿಕ್ಯೂಲಲ್ಲಿ ಸಿಂಗಲ್ ಬಾಂಡ್ ಇರುತ್ತಲ್ಲ, sp3 ಹೈಬ್ರಿಡೈಸ್ಡ್ ಕಾರ್ಬನ್ ಇರುತ್ತಲ್ಲ, ಅಲ್ಲಿ ಮಾತ್ರ ಈ ರಿಯಾಕ್ಷನ್ಸ್ ಏನಾಗ್ತಾ ಹೋಗುತ್ತೆ. ಅದೇ ರೀತಿ ನಾಟ್ ಓನ್ಲಿ ಇನ್ sp3 ಹೈಬ್ರಿಡೈಸ್ಡ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸಲ್ಲೂ ಬೆನ್ಸಿನ್ ಇರ್ಬೋದು, ಅಥವಾ ಡೆರಿವೇಟಿವ್ಸ್ ಆಫ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಇರ್ಬೋದು, ಬೆನ್ಸಿನ್ ಡೆರಿವೇಟಿವ್ ಇರ್ಬೋದು, ಅಲ್ಲೆಲ್ಲ ಏನಾಗುತ್ತೆ sp2 ಕಾರ್ಬನ್ ಆಗಿರುತ್ತೆ. ಅಲ್ಲೂ ನಮ್ಗೆ ಏನಾಗುತ್ತೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸು ನೀವು ತಿಳ್ಕೊಳ್ತಾ ಹೋಗ್ತೀರಾ. ದಟ್ ಮೀನ್ಸ್ ವಾಟ್ ಇಸ್ ಅ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್? ಯಾವುದೋ ಒಂದು ಸ್ಯಾಚುರೇಟೆಡ್ ಕಾಂಪೌಂಡ್ ಇದೆ, ಆ ಸ್ಯಾಚುರೇಟೆಡ್ ಕಾಂಪೌಂಡ್ ಏನು ಮಾಡ್ತಾ ಇದ್ದೀನಿ, ಐ ಆಮ್ ಕನ್ವರ್ಟಿಂಗ್ ಸ್ಯಾಚುರೇಟೆಡ್ ಕಾಂಪೌಂಡ್ ಇಂಟು ಸ್ಯಾಚುರೇಟೆಡ್ ಕಾಂಪೌಂಡ್ just by replacing. I am going to replace one group by the other. Such reactions I am going to call it as substitution reaction or replacement reaction. ಎಕ್ಸಾಂಪಲ್ ತೊಗೋಬೇಕು ಅಂದರೆ ನಾನು ಮೊದಲನೇ ಎಕ್ಸಾಂಪಲ್ ಏನು ಮಾಡ್ತಾ ಇದ್ದೀನಿ, ಆ್ಯಲೋ ಆಲ್ಕೇನ್ಸ್ನ ತೊಗೊಂಡಿದ್ದೀನಿ. ಆ್ಯಲೋ ಆಲ್ಕೇನ್ಸ್ಗೆ ಏನು ಮಾಡ್ತಾ ಇದ್ದೀನಿ, ನಾನು KCN ಹಾಕ್ತಾ ಇದ್ದೀನಿ. ಇಲ್ಲೇನು ಮಾಡ್ತಾ ಇದ್ದೀನಿ ಅಂದರೆ BR ಗ್ರೂಪ್ನ ನಾನು ಏನು ಮಾಡ್ತಾ ಇದ್ದೀನಿ, CN ಗ್ರೂಪಿಂದ ರೀಪ್ಲೇಸ್ ಮಾಡ್ತಾ ಇದ್ದೀನಿ. KCN ಏನಾಗುತ್ತೆ, ಇಟ್ ಗೋಯಿಂಗ್ ಟು ಸ್ಪ್ಲಿಟ್ ಆಸ್ K + CN-. ಆ CN- ಏನು ಮಾಡುತ್ತೆ, BR- ರೀಪ್ಲೇಸ್ ಮಾಡುತ್ತೆ, ಸಬ್ಸ್ಟಿಟ್ಯೂಟ್ ಮಾಡುತ್ತೆ. ಅಂಥ ರಿಯಾಕ್ಷನ್ಗೆ ನಾನು ಏನಂತ ಕರಿತೀನಿ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ತಗೊಳ್ತೀನಿ. ಅದೇ ರೀತಿ ನಾನು ಏನು ಮಾಡ್ತಾ ಇದ್ದೀನಿ, ಮೀಥೇನ್ ಇದೆ, ಮೀಥೇನ್ಗೆ ಏನು ಮಾಡ್ತಾ ಇದ್ದೀನಿ, ನಾನು ಕ್ಲೋರಿನೇಷನ್ ಮಾಡ್ತಾ ಇದ್ದೀನಿ. ಇನ್ ಪ್ರೆಸೆನ್ಸ್ ಆಫ್ ಡಿಫ್ಯೂಸ್ ಸನ್ಲೈಟ್ ಮಾಡ್ತಾ ಇದ್ದೀನಿ. ಆವಾಗ ನನಗೆ ಮಿಥೈಲ್ ಕ್ಲೋರೈಡ್ ಆಗ್ತಾ ಇದೆ. ಒನ್ ಆಫ್ ದಿ H ಈಸ್ ರೀಪ್ಲೇಸ್ಡ್ ಬೈ Cl ಗ್ರೂಪ್. ಅಂಥ ರಿಯಾಕ್ಷನ್ಸ್ಗೂ ನಾನು ಏನಂತ ಕರಿತೀನಿ, ರೀಪ್ಲೇಸ್ಮೆಂಟ್ ರಿಯಾಕ್ಷನ್ ಅಥವಾ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀನಿ. ಅದೇ ರೀತಿ ಬೆನ್ಸಿನ್ ಇದೆ, ಬೆನ್ಸಿನ್ಗೆ ಯಾವುದೇ ಒಂದು ಎಲೆಕ್ಟ್ರೋಫೈಲ್ ಹಾಕ್ತೀರಾ, ಆ ಎಲೆಕ್ಟ್ರೋಫೈಲು NO2+ ಆಗಿರ್ಬೋದು, SO3 ಆಗಿರ್ಬೋದು, ಅಥವಾ ಹ್ಯಾಲೋಜನ್ X+ ಆಗಿರ್ಬೋದು. ಅವಾಗ ಏನಾಗುತ್ತೆ, H ಈಸ್ ರೀಪ್ಲೇಸ್ಡ್ ಬೈ ದಟ್ ಗ್ರೂಪ್. ಅಂಥ ರಿಯಾಕ್ಷನ್ ಈಸ್ ಆಲ್ಸೋ ಅನ್ ಎಕ್ಸಾಂಪಲ್ ಫಾರ್ ಎ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸಬ್ಸ್ಟಿಟ್ಯೂಷನ್ಸ್ ರಿಯಾಕ್ಷನ್ನ ಮತ್ತೆ ಏನು ಮಾಡ್ತೀವಿ, ಅಥವಾ ರೀಪ್ಲೇಸ್ಮೆಂಟ್ ರಿಯಾಕ್ಷನ್ನ ಮತ್ತೆ 3 ರೀತಿಯಲ್ಲಿ ಕ್ಲಾಸಿಫೈ ಮಾಡ್ತೀವಿ, ಡಿಪೆಂಡಿಂಗ್ ಅಪಾನ್ ದಿ ಮೆಕ್ಯಾನಿಸಮ್. ಡಿಪೆಂಡಿಂಗ್ ಅಪಾನ್ ಯಾವ ಥರ ಇಂಟರ್ಮೀಡಿಯೇಟ್ ರಿಯಾಕ್ಟ್ ಆಗ್ತಾ ಇದೆ ಅದ್ರ ಮೇಲೆ ನಾವು ಅದನ್ನು 3 ಥರ ಕ್ಲಾಸಿಫೈ ಮಾಡ್ತೀವಿ. ಫ್ರೀ ರ್ಯಾಡಿಕಲ್, ಎಲೆಕ್ಟ್ರೋಫಿಲಿಕ್ ಆ್ಯಂಡ್ ನ್ಯೂಕ್ಲಿಯೋಫಿಲಿಕ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಮೊದಲನೇದು ಫ್ರೀ ರ್ಯಾಡಿಕಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇಲ್ಲಿ ಏನಾಗುತ್ತೆ ಅಂದರೆ, ಈ ರಿಯಾಕ್ಷನ್ ಹೇಗಾಗುತ್ತೆ ಅಂದರೆ ಕ್ಲಿವೇಜ್ ಆಗಬೇಕು. ಮುಂಚೆನೇ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಹೋಮೋಲಿಟಿಕ್ ಕ್ಲಿವೇಜ್ ಆಗಬೇಕು, ಇಲ್ಲಾಂದರೆ ಹೆಟ್ರೋಲಿಟಿಕ್ ಕ್ಲಿವೇಜ್ ಆಗಬೇಕು. ಈ ರಿಯಾಕ್ಷನ್ಸ್ ಏನಾಗುತ್ತೆ ಅಂದರೆ ಹೋಮೋಲಿಟಿಕ್ ಕ್ಲಿವೇಜ್ ಆಗುತ್ತೆ. ಆವಾಗ ಏನಾಗುತ್ತೆ, ಫ್ರೀ ರ್ಯಾಡಿಕಲ್ ಜನ್ರೇಟ್ ಆಗುತ್ತೆ. ಆ ಫ್ರೀ ರ್ಯಾಡಿಕಲ್ ಏನು ಮಾಡುತ್ತೆ, ನಿಮಗೆ
ಸಬ್ಸ್ಟಿಟ್ಯೂಷನ್ ಆಗ್ತಾ ಹೋಗುತ್ತೆ. ಅಂಥ ಟೈಪ್ ಆಫ್ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಫ್ರೀ ರ್ಯಾಡಿಕಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಇಲ್ಲಿ ರಿಯಾಕ್ಷನ್ ಯಾವುದರಿಂದ ಇನಿಷಿಯೇಟ್ ಆಗುತ್ತೆ ಅಂದರೆ ಫ್ರೀ ರ್ಯಾಡಿಕಲಿಂದ ಆಗುತ್ತೆ. ಅದಕ್ಕೆ ಇಂಥ ಟೈಪ್ ಆಫ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನಾನು ಏನಂತ ಕರಿತೀನಿ, ಫ್ರೀ ರ್ಯಾಡಿಕಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತೀನಿ. ಎಕ್ಸಾಂಪಲ್ ಏನು ಅಂದರೆ, ಮೀಥೇನ್ಗೆ Cl2 ಹಾಕ್ತಾ ಇದ್ದೀನಿ, ಅವಾಗ ನನಗೆ CH3Cl HCl ಬರ್ತಾ ಇದೆ. ಇದಕ್ಕೆ ನಾನು ಏನಂತ ಕರಿತೀನಿ, ಫ್ರೀ ರ್ಯಾಡಿಕಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಸಬ್ಸ್ಟಿಟ್ಯೂಷನ್ ಆಗ್ತಾ ಇರೋದೇನು, H is replaced by Cl. ಆ ರಿಯಾಕ್ಷನ್ ಪಾತ್ ಏನಿದೆಯಲ್ಲ ಅದೇನಾಗ್ತಾ ಇದೆ, ಬಾಂಡ್ ಕ್ಲಿವೇಜ್ ಯಾವ ಥರ ಆಗುತ್ತೆ ಅಂದರೆ ಹೋಮೋಲಿಟಿಕ್ ಕ್ಲಿವೇಜ್ ಆಗುತ್ತೆ. ಇಂಟರ್ಮೀಡಿಯೇಟ್ ಏನು ಬರುತ್ತೆ, ಫ್ರೀ ರ್ಯಾಡಿಕಲ್ ಬರುತ್ತೆ. ಆ ಫ್ರೀ ರ್ಯಾಡಿಕಲಿಂದ ನನಗೆ ಫೈನಲ್ ಪ್ರಾಡಕ್ಟ್ ಬರ್ತಾ ಇದೆ. ಹಾಗಾಗಿ ನಾನು ಯಾವುದು ಇಂಟರ್ಮೀಡಿಯೇಟ್ ಬರ್ತಾ ಇರೋದು, ಫ್ರೀ ರ್ಯಾಡಿಕಲ್ ಇಂಟರ್ಮೀಡಿಯೇಟ್ ಬರ್ತಾ ಇದೆ. ಹಾಗಾಗಿ ಇದನ್ನು ಫ್ರೀ ರ್ಯಾಡಿಕಲ್ ರಿಯಾಕ್ಷನ್ ಅಂತ ನಾನು ಕರಿತೀನಿ. ಅದೇ ರೀತಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನಿಮಗೆ ಗೊತ್ತಿದೆ ಆಲ್ರೆಡಿ. ಬಾಂಡ್ ಕ್ಲಿವೇಜು ಹೋಮೋಲಿಟಿಕ್ ಅಂತಲೇ ಹೆಟ್ರೋಲಿಟಿಕ್ ಹಾಕ್ಬೋದು. ಹೆಟ್ರೋಲಿಟಿಕ್ ಆದಾಗ ಏನಾಗ್ಬೋದು, ಒಂದು ಪಾಸಿಟಿವ್ಲಿ ಚಾರ್ಜ್ ಅಯಾನ್ ಬರುತ್ತೆ, ಇನ್ನೊಂದು ನೆಗೆಟಿವ್ಲಿ ಚಾರ್ಜ್ ಬರುತ್ತೆ. ಪಾಸಿಟಿವ್ಲಿ ಚಾರ್ಜ್ ಏನಂತ ಕರಿತೀವಿ ನಾವು, ಎಲೆಕ್ಟ್ರೋಫೈಲ್ಸ್ ಅಂತ ಕರಿತೀವಿ. ನೆಗೆಟಿವ್ಲಿ ಚಾರ್ಜ್ ಇರೋದಕ್ಕೆ ನ್ಯೂಕ್ಲಿಯೋಫೈಲ್ಸ್ ಅಂತ ಹೇಳ್ತೀವಿ. ಸೊ ಈ ಬಾಂಡ್ ಕ್ಲಿವೇಜ್ ಆದಾಗ ನನಗೆ ಎಲೆಕ್ಟ್ರೋಫೈಲು ಬರುತ್ತೆ, ನ್ಯೂಕ್ಲಿಯೋಫೈಲು ಬರುತ್ತೆ. ಹೆಟ್ರೋಲಿಟಿಕ್ ಕ್ಲಿವೇಜ್ ಆದಾಗ ಇಫ್ ದ ರಿಯಾಕ್ಷನ್ ಈಸ್ initiated by an electrophile, that type of reaction I am going to call it as electrophilic substitution reaction. ಬೆನ್ಸಿನ್ ಇದೆ, ಬೆನ್ಸಿನ್ಗೆ ನಾನು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ನಾನು ಇಲ್ಲಿ ಸಲ್ಫೋನೇಷನ್ ತಗೊಳ್ತಾ ಇದ್ದೀನಿ. ಸಲ್ಫೋನೇಷನ್ ತೊಗೋಬೋದು, ಇಲ್ಲಾಂದರೆ ನಾನಿಲ್ಲಿ ನೈಟ್ರೇಷನ್ ತೊಗೊಳ್ತಾ ಇದ್ದೀನಿ. ನೈಟ್ರೇಷನ್ ಏನಂದರೆ ನೈಟ್ರೇಟಿಂಗ್ ಮಿಕ್ಸರ್ ತೊಗೊಳ್ತಾ ಇದ್ದೀನಿ. ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ನ ಬೆನ್ಸಿನ್ ಜೊತೆ ರಿಯಾಕ್ಟ್ ಮಾಡಿದಾಗ ನನಗೆ ನೈಟ್ರೋಬೆನ್ಸಿನ್ ಬರುತ್ತೆ. ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಹೆಟ್ರೋಲಿಟಿಕ್ ಕ್ಲಿವೇಜ್ ಆಗುತ್ತೆ, HNO3 ಮತ್ತು H2SO4 ಮಧ್ಯೆ ಕ್ಲಿವೇಜ್ ಆಗುತ್ತೆ. ಕ್ಲಿವೇಜ್ ಆದಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ ಎಲೆಕ್ಟ್ರೋಫೈಲ್ ಜನರೇಟ್ ಆಗುತ್ತೆ, NO2+ ಆಗುತ್ತೆ. ಆ NO2+ ಈಸ್ ರೀಪ್ಲೇಸ್ಡ್. ಹಾಗಾಗಿ ಈ ರಿಯಾಕ್ಷನ್ H is replaced by a electrophile. Therefore this reaction is called as electrophilic substitution reaction. ಅದೇ ರೀತಿ ನಿಮಗೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆಯಿತು ಅಂತಂದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಎಗೇನ್ ಬಾಂಡ್ ಕ್ಲಿವೇಜ್ ಆಗುತ್ತೆ, ಹೆಟ್ರೋಲಿಟಿಕ್ ಕ್ಲಿವೇಜ್ ಆಗುತ್ತೆ, ನ್ಯೂಕ್ಲಿಯೋಫೈಲ್ ಬರುತ್ತೆ. ಆ ನ್ಯೂಕ್ಲಿಯೋಫೈಲ್ ಇಫ್ ಇಟ್ ಇಸ್ ರೀಪ್ಲೇಸ್ಡ್ ಬೈ ಒನ್ ಗ್ರೂಪ್ ಇಸ್ ರೀಪ್ಲೇಸ್ಡ್ ಬೈ ಎ ನ್ಯೂಕ್ಲಿಯೋಫೈಲ್ ಆಯಿತು ಅಂದರೆ ಅಂಥ ರಿಯಾಕ್ಷನ್ಗೆ ನಾನು ಏನಂತ ಕರಿತೀನಿ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀನಿ. ಇಲ್ಲಿ Br ಇಸ್ ರೀಪ್ಲೇಸ್ಡ್ ಬೈ Cn ಅಂತ ಹೇಳಿದೆ. ಇದು ಯಾವ ಪಾತ್ ತಗೊಳುತ್ತೆ ಅಂದರೆ ಹೆಟ್ರೋಲಿಟಿಕ್ ಕ್ಲಿವೇಜ್ ಆಗುತ್ತೆ, ನ್ಯೂಕ್ಲಿಯೋಫೈಲ್ ಏನಿರುತ್ತಲ್ಲ ದಟ್ ವಿಲ್ ಬಿ ರೀಪ್ಲೇಸ್. ದೇರ್ಫೋರ್ ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇದು ಒಂದು ಟೈಪ್ ಆಫ್ ರಿಯಾಕ್ಷನ್ ಆಯಿತು. ಅದೇ ರೀತಿ ಎರಡನೇ ಟೈಪ್ ಆಫ್ ರಿಯಾಕ್ಷನ್ ಇದೆ. ಆ ರಿಯಾಕ್ಷನ್ಗೆ ನಾನು ಏನಂತ ಕರಿತೀನಿ ಅಂದರೆ ಅಡಿಷನ್ ರಿಯಾಕ್ಷನ್ ಅಂತ ಕರಿತೀನಿ. This reaction takes place only in unsaturated compound which going to contain sp2 hybridized carbon. It get converted into a saturated compound which going to contain sp3 hybridized carbon ಆಗುತ್ತೆ. ಅಥವಾ ಟ್ರಿಪಲ್ ಬಾಂಡ್ ಇತ್ತು ಅಂದರೆ sp hybridized carbon ಇರುತ್ತೆ, that get converted to sp3 hybridized compound. ಅಂದ್ರೇನು, ನಿಮ್ದು ಯಾವುದೇ ಒಂದು ಮಾಲಿಕ್ಯೂಲು ಡಬಲ್ ಬಾಂಡು ಅಥವಾ ಟ್ರಿಪಲ್ ಬಾಂಡ್ ಇದ್ದರೆ ಇಟ್ ಗೆಟ್ ಕನ್ವರ್ಟೆಡ್ ಟು ಸಿಂಗಲ್ ಬಾಂಡ್. sp3 ಆಗಿ ಕನ್ವರ್ಟ್ ಆಗುತ್ತೆ, sp2 ಇಂದ sp3 ಕನ್ವರ್ಟ್ ಆಗುತ್ತೆ, ಅಥವಾ sp ಇಂದ sp3 ಕನ್ವರ್ಟ್ ಆಗುತ್ತಲ್ಲ ಅಂಥ ರಿಯಾಕ್ಷನ್ಸ್ಗೆ ನಾನು ಏನಂತ ಕರಿತೀನಿ, ಅಡಿಷನ್ ರಿಯಾಕ್ಷನ್. ಆಸ್ ದ ನೇಮ್ ಇಂಡಿಕೇಟ್ಸ್ we are going to add up. ಅದು ಅನ್ಸ್ಯಾಚುರೇಟೆಡ್ಗೆ ಏನಾಗುತ್ತೆ, ಆ್ಯಡ್ ಆಗಿ ಸ್ಯಾಚುರೇಟೆಡ್ ಆಗಿ ಕನ್ವರ್ಟ್ ಆಗುತ್ತಲ್ಲ ಇಂಥ ರಿಯಾಕ್ಷನ್ಸ್ಗೆ ನಾನು ಏನಂತ ಕರಿತೀನಿ, ಅಡಿಷನ್ ರಿಯಾಕ್ಷನ್ ಅಂತ ಹೇಳ್ತೀನಿ. ಜನರಲಿ ಡಬಲ್ ಬಾಂಡು ಅಥವಾ ಟ್ರಿಪಲ್ ಬಾಂಡ್ ಇರೋ ಕಡೆಗೆ ಇದೇನಾಗುತ್ತೆ, ಆ್ಯಡ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ಸ್ ಅಂದರೆ ಜನರಲಿ ಇಟ್ ಟೇಕ್ಸ್ ಪ್ಲೇಸ್ ಇನ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಲೈಕ್ ಆಲ್ಕೈನ್ಸ್ which going to contain a triple bond, alkenes which going to contain a double bond, carbonyl compounds ಇರ್ಬೋದು, ಡೈನ್ಸ್ ಇರ್ಬೋದು. ಇಂಥ ಮಾಲಿಕ್ಯೂಲ್ಸಲ್ಲಿ ರಿಯಾಕ್ಷನ್ಸು ಆಗ್ತಾ ಹೋಗುತ್ತೆ. ಅಡಿಷನ್ ಆಫ್ ಆಲ್ಕಿನ್ಸ್ ತೊಗೊಳ್ತಾ ಇದ್ದೀನಿ ನಾನು, ಡಬಲ್ ಬಾಂಡೆಡ್ ಮಾಲಿಕ್ಯೂಲ್ಗೆ ತೊಗೊಳ್ತಾ ಇದ್ದೀನಿ, HBrನ ಆ್ಯಡ್ ಮಾಡ್ತಾ ಇದ್ದೀನಿ. ಅಕ್ರಾಸ್ ದಿ ಡಬಲ್ ಬಾಂಡ್ ಅಡಿಷನ್ ಆಗುತ್ತೆ. ಒಂದು ಕಡೆಗೆ H Oಗೆ ಅಟ್ಯಾಕ್ ಆಗುತ್ತೆ, ಇನ್ನೊಂದು ಕಡೆಗೆ Br Oಗೆ ಅಟ್ಯಾಕ್ ಆಗುತ್ತೆ. ಇಂಥ ಟೈಪ್ ಆಫ್ ರಿಯಾಕ್ಷನ್ ಏನಂತ ಕರಿತೀನಿ, ರಿಯಾಕ್ಷನ್ ಅಂತ ಕರಿತೀನಿ. ಹೇಗೇನು ಈ ಅಡಿಷನ್ ರಿಯಾಕ್ಷನನ್ನು 3 ಥರ ಕ್ಲಾಸಿಫೈ ಮಾಡ್ತೀವಿ, ಡಿಪೆಂಡಿಂಗ್ ಅಪಾನ್ ದಿ ಇಂಟರ್ಮೀಡಿಯೇಟ್ ಅಥವಾ ಡಿಪೆಂಡಿಂಗ್ ಅಪಾನ್ ದಿ ಇನಿಷಿಯೇಷನ್ ಯಾವುದರಿಂದ ಆಗ್ತಾ ಇದೆ ಅನ್ನೋದ್ರ ಮೇಲೆ ನಾನು 3 ಥರ ಕ್ಲಾಸಿಫೈ ಮಾಡ್ತೀನಿ. ಫ್ರೀ ರ್ಯಾಡಿಕಲ್, ಎಲೆಕ್ಟ್ರೋಫಿಲಿಕ್, ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಅಂತ ಹೇಳ್ತೀನಿ. ಸೊ ಫ್ರೀ ರ್ಯಾಡಿಕಲ್ ಅಡಿಷನ್ ರಿಯಾಕ್ಷನ್ ಅಂದರೆ ಇಲ್ಲಿ ಅಡಿಷನ್ ರಿಯಾಕ್ಷನ್ನೇ ಆಗ್ತಾ ಇದೆ, ಆದರೆ ಅಡಿಷನ್ ಏನಾಗ್ತಾ ಇದೆ ಅಂದರೆ ಥ್ರೂ ಫ್ರೀ ರ್ಯಾಡಿಕಲ್ ಕ್ಲಿವೇಜ್ ಯಾವ ಥರ ಆಗ್ತಾ ಇದೆ, ಓಲ್ಡ್ ಬಾಂಡ್ ಕ್ಲಿವೇಜ್ ಯಾವ ಥರ ಆಗ್ತಾ ಇದೆ, ಫ್ರೀ ರ್ಯಾಡಿಕಲ್ ಹೋಮೋಲಿಟಿಕ್ ಕ್ಲಿವೇಜ್ ಆಗ್ತಾ ಇದೆ, ಫ್ರೀ ರ್ಯಾಡಿಕಲ್ ಬರ್ತಾ ಇದೆ. ಆ ಫ್ರೀ ರ್ಯಾಡಿಕಲ್ ಏನು ಮಾಡ್ತಾ ಇದೆ, ಮೇಕಿಂಗ್ ಮೈ ಅಡಿಷನ್. ಅಂತರಕ್ಕೆ ಏನಂತ ಕರಿತೀನಿ ನಾನು, ಫ್ರೀ ರ್ಯಾಡಿಕಲ್ ಅಡಿಷನ್ ರಿಯಾಕ್ಷನ್ ಅಂತ ಹೇಳ್ತೀನಿ. ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಆಂಟಿ ಮಾರ್ಕಾನಿಕ್ ರೂಲ್ ಅಂತ ಕರಿತೀವಿ ಇದನ್ನು.
ಅಥವಾ ಇದನ್ನ ಕರಾಶ್ ರೂಲ್ ಅಂತ ಹೇಳ್ತಾರೆ. ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ದಟ್ ಪ್ರಾಡಕ್ಟ್ ಅಕಾರ್ಡಿಂಗ್ ಟು ಆಂಟಿ ಮಾರ್ಕಾನಿಕವ್ಸ್ ರೂಲ್ ಆರ್ ಅಕಾರ್ಡಿಂಗ್ ಟು ಕರಾಶ್ ರೂಲ್. So whenever we are going to take the unsymmetrical alkene ಗೆ HBr ನ ಆಡ್ ಮಾಡಿದ್ರೆ in presence of peroxide ನಿಮ್ಗೆ ಏನಾಗುತ್ತೆ ಒನ್ ಆಲ್ಕೈಲ್ ಗ್ರೂಪ್ ಫಸ್ಟ್ ಕಾರ್ಬನ್ ಹೋಗಿ ಅಟ್ಯಾಚ್ ಆಗುತ್ತೆ. ಅಂಥ ರಿಯಾಕ್ಷನ್ಸ್ಗೆ ನಾನೇನಂತ ಕರಿತೀನಿ, ಕರಾಶ್ ರೂಲ್ ಅಂತ ಕರಿತೀನಿ ಅಥವಾ ಆಂಟಿ ಮಾರ್ಕಾನಿಕವ್ಸ್ ಪ್ರಾಡಕ್ಟ್ ಅಂತ ಕರಿತೀನಿ. ಸೊ ಈ ರಿಯಾಕ್ಷನ್ ಇಸ್ ಜನರೇಟೆಡ್ ಬೈ ದಿ ಫ್ರೀ ರ್ಯಾಡಿಕಲ್, ದೇರ್ಫೋರ್ ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಫ್ರೀ ರ್ಯಾಡಿಕಲ್ ರಿಯಾಕ್ಷನ್. ಅದೇ ರೀತಿ ಬಾಂಡ್ ಕ್ಲಿವೇಜ್ ಆದಾಗ ಹೆಟ್ರೋಲೈಟಿಕ್ ಕ್ಲಿವೇಜ್ ಆಗುತ್ತೆ. ಮೆಕ್ಯಾನಿಸಮ್ ತಗೊಂಡಾಗ ಆ ಎಲೆಕ್ಟ್ರೋಫೈಲ್ ಏನಾದರೂ ಅಟ್ಯಾಕ್ ಆಗ್ತಾ ಇದ್ರೆ ಅಂಥದಕ್ಕೆ ಏನಂತ ಕರಿತೀನಿ ನಾನು ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಅಂತ ಹೇಳ್ತೀನಿ. ಎಕ್ಸಾಂಪಲ್ ಮಾರ್ಕಾನಿಕವ್ಸ್ ರೂಲ್ ತೊಗೋಬೋದು. ಅಗೇನ್ ಅನ್ಸಿಮೆಟ್ರಿಕಲ್ ಆಲ್ಕಿನ್ ತೊಗೊಂಡು HCl ಜೊತೆಗೆ ಆ್ಯಡ್ ಮಾಡಿದಾಗ ನನಗೆ ಪ್ರಾಡಕ್ಟ್ ಏನಾಗ್ತಾ ಹೋಗುತ್ತೆ, ಇಟ್ ಡಸಂಟ್ ಅಟ್ಯಾಕ್ ಟು ಫಸ್ಟ್ ಕಾರ್ಬನ್ ಆಟಮ್, ದಟ್ ಹ್ಯಾಲಜನ್ ವಿಲ್ ಅಟ್ಯಾಕ್ ಟು ಸೆಕೆಂಡ್ ಕಾರ್ಬನ್ ಆಟಮ್. ಇಂಥದಕ್ಕೆ ನಾನು ಏನಂತ ಕರಿತೀನಿ ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಅಂತ ಹೇಳ್ತೀನಿ. ದೀಸ್ ಆಂಟಿ ಮಾರ್ಕಾನಿಕವ್ಸ್ ಇರ್ಬೋದು, ಮಾರ್ಕಾನಿಕವ್ಸ್ ಇರ್ಬೋದು, ಇಟ್ ಟೇಕ್ಸ್ ಪ್ಲೇಸ್ ಓನ್ಲಿ ಇನ್ ಕೇಸ್ ಆಫ್ ಅನ್ಸಿಮೆಟ್ರಿಕಲ್ ಮಾಲಿಕ್ಯೂಲ್ಸಲ್ಲಿ, ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸಲ್ಲಿ ಆಗ್ತಾ ಹೋಗುತ್ತೆ. ಅದೇ ಥರ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಆಗ್ಬೋದು. ನ್ಯೂಕ್ಲಿಯೋಫೈಲ್ ಏನಾದರೂ ಜನರೇಟ್ ಆಗಿ ದಟ್ ಅಡಿಷನ್ ಆಗ್ತಾ ಇದ್ರೆ ಅಂಥದಕ್ಕೆ ಏನಂತ ಕರಿತೀವಿ ನಾವು ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ತೊಗೊಳ್ಳೋಣ ಅಂದರೆ ಅಸಿಟಾಲ್ಡಿಹೈಡ್ಗೆ ಅಮೈನ್ಸ್ ಹಾಕಿರ್ಬೋದು. ಅಮೈನ್ಸ್ನ ಆ್ಯಡ್ ಮಾಡಿದಾಗ ಅಥವಾ ಅಮೋನಿಯಾ ಆ್ಯಡ್ ಮಾಡಿದಾಗ ಏನಾಗುತ್ತೆ, ನನಗೆ ಆಲ್ಡಮೈನ್ ಬರುತ್ತೆ ವಿಚ್ ಇಸ್ ಎ ಶಿಫ್ಟ್ ರಿಯೇಷನ್. ಇಲ್ಲಿ ನನಗೆ ಏನಾಗ್ತಾ ಇದೆ, CH ಡಬಲ್ ಬಾಂಡ್ O ಇರುವಂಥದ್ದು NH2 plus R minus ಆಗುತ್ತೆ. ಸೊ R minus will attack, therefore this reaction we are going to call it as a addition reaction, ನ್ಯೂಕ್ಲಿಯೋ ಅಡಿಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ನನಗೆ ಅಡಿಷನ್ ರಿಯಾಕ್ಷನ್ ಅಂದರೆ ಗೊತ್ತಾಯಿತು, ಸಬ್ಸ್ಟಿಟ್ಯೂಷನ್ ಅಂದರೆ ರಿಯಾಕ್ಷನ್ ಅಂದರೆ ಏನು ಅಂತ ಗೊತ್ತಾಯಿತು. ಅದೇ ರೀತಿ ಥರ್ಡ್ ಟೈಪ್ ಆಫ್ ರಿಯಾಕ್ಷನ್ ಇದೆ, ದಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎಲಿಮಿನೇಷನ್ ರಿಯಾಕ್ಷನ್. ಆಸ್ ಅ ನೇಮ್ ಇಂಡಿಕೇಟ್ಸ್, ವಿ ಆರ್ ಗೋಯಿಂಗ್ ಟು ಎಲಿಮಿನೇಟ್ ಸಮಥಿಂಗ್ ಫ್ರಮ್ ಅವರ್ ಮಾಲಿಕ್ಯೂಲ್, ದೇರ್ಫೋರ್ ದೀಸ್ ರಿಯಾಕ್ಷನ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎಲಿಮಿನೇಷನ್ ರಿಯಾಕ್ಷನ್. ಇದು ಯಾವ ಕಾಂಪೌಂಡ್ಸಲ್ಲಿ ಆಗುತ್ತೆ ಅಂದರೆ ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಆಗುತ್ತೆ. I am going to take a saturated compound, I am going to convert that saturated compound into unsaturated compound. This type of reaction we are going to call it as elimination reaction. sp3 ಹೈಬ್ರಿಡೈಸ್ಡ್ ಇಂದ sp ಗೆ ಆಗ್ಬೋದು ಅಥವಾ sp2 ಗೆ ಕನ್ವರ್ಟ್ ಆಗ್ಬೋದು. ಅಂಥದಕ್ಕೆ ನಾನು ಏನಂತ ಕರಿತೀನಿ ಎಲಿಮಿನೇಷನ್ ರಿಯಾಕ್ಷನ್ಸ್ ಅಂತ ಹೇಳ್ತೀನಿ. ದೀಸ್ ರಿಯಾಕ್ಷನ್ಸ್ ಆರ್ ಎಕ್ಸಾಕ್ಟ್ಲಿ ರಿವರ್ಸ್ ಆಫ್ ಅಡಿಷನ್ ರಿಯಾಕ್ಷನ್. ಅಡಿಷನ್ ರಿಯಾಕ್ಷನ್ಗೆ ಇದು ಎಕ್ಸಾಕ್ಟ್ಲಿ ರಿವರ್ಸ್ ಆಗುತ್ತೆ. ಆಲ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆರ್ ಆಲ್ಕೈಲ್ ಹ್ಯಾಲೈಡ್ಸ್ ಅಂಡರ್ಗೋ ದಿ ಆಫ್ ರಿಯಾಕ್ಷನ್. So dehydrohalogenation of alkyl halides is an example for elimination reaction. ಇಲ್ಲೇನಾಗ್ತಾ ಇದೆ, ನಾನು ಸ್ಯಾಚುರೇಟೆಡ್ ಮಾಲಿಕ್ಯೂಲ್ನ ತೊಗೊಳ್ತಾ ಇದ್ದೀನಿ, ಆಲ್ಕೋಹಾಲಿಕ್ KOH ಜೊತೆಗೆ ನಂದು ಆಲ್ಕೈಲ್ ಹ್ಯಾಲೈಡ್ನ ಟ್ರೀಟ್ ಮಾಡಿದಾಗ ಏನಾಗುತ್ತೆ, ದೇರ್ ವಿಲ್ ಬಿ ಎಲಿಮಿನೇಷನ್, ಡಿಹೈಡ್ರೋಹ್ಯಾಲೋಜಿನೇಷನ್. ಹ್ಯಾಲೋಜಿನೇಷನ್ ಏನಾಗ್ತದೆ, ಹೈಡ್ರೋ ಹ್ಯಾಲೋಜಿನೇಷನ್ ಅಂದರೆ HX ಏನಾಗ್ತಾ ಇದೆ, ರಿಮೂವ್ ಆಗ್ತಾ ಇದೆ. ಇಲ್ಲಿ ನಂದು ಏನಾಗ್ತಾ ಇದೆ, HBr ರಿಮೂವ್ ಆಗ್ತಾ ಇದೆ. ಅಂಥ ರಿಯಾಕ್ಷನ್ಸ್ಗೆ ನಾನು ಏನಂತ ಕರಿತೀನಿ ಡಿಹೈಡ್ರೋ ಹ್ಯಾಲೋಜಿನೇಷನ್. ಸೊ ಇಲ್ಲಿ ಏನಾಗ್ತಾ ಇದೆ, HBr ರಿಮೂವ್ ಆಯಿತು, ಹಾಗಾಗಿ ಏನಾಯ್ತು ಅಲ್ಲಿ ಡಬಲ್ ಬಾಂಡ್ ಫಾರ್ಮೇಷನ್ ಆಯಿತು. sp3 ಹೈಬ್ರಿಡೈಸ್ ಕಾರ್ಬನಿಂದ sp2 ಹೈಬ್ರಿಡೈಸ್ ಕಾರ್ಬನ್ಗೆ ನಾನು ಕನ್ವರ್ಟ್ ಮಾಡ್ತಾ ಇದ್ದೀನಿ, ಸ್ಯಾಚುರೇಟೆಡ್ ಕಾಂಪೌಂಡಿಂದ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಗೆ ಕನ್ವರ್ಟ್ ಇದ್ದೀನಿ. ಅಂಥ ರಿಯಾಕ್ಷನ್ಸ್ಗೆ ನಾನು ಏನಂತ ಕರಿತೀನಿ ಎಲಿಮಿನೇಷನ್ ರಿಯಾಕ್ಷನ್ಸ್ ಅಂತ ಕರಿತೀನಿ. So another fourth type of reaction is there, that is called as rearrangement. The reaction which proceeds through rearrangement or reshuffling of an atom or groups in a molecule. Such molecules we are going to call it as rearrangement reaction. ಎಕ್ಸಾಕ್ಟ್ಲಿ ಇದೇ ಕೇಸಲ್ಲಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ ಮಾಲಿಕ್ಯೂಲು ತನಗೆ ತಕ್ಕಂಗೆ ತಾನು ಸ್ಟೇಬಲ್ ಆಗೋದಕ್ಕೋಸ್ಕರ ತನ್ನ ಕನ್ವೀನಿಯನ್ಸ್ಗೆ ಬೇಕಾದಾಗ ತಮ್ಮ ಮಾಲಿಕ್ಯೂಲ್ಸ್ ಏನು ಮಾಡ್ತವೆ, ತಮ್ಮಷ್ಟಕ್ಕೆ ತಾವೇ ರೀಅರೇಂಜ್ ಆಗ್ತವೆ, ರೀಶಫಲ್ ಆಗ್ತವೆ. ಪ್ರೋಟಾನ್ ಹೋಗುತ್ತೆ, ಪ್ರೋಟಾನ್ ಬರುತ್ತೆ. ಪ್ರೋಟಾನ್ ಇರುವಂಥದ್ದು ಒಂದು ಕಾರ್ಬನ್ ಆಟಮಿಂದ ಇನ್ನೊಂದು ಕಾರ್ಬನ್ ಆಟಮ್ ತನ್ನಷ್ಟಕ್ಕೆ ತಾನೇ ಶಿಫ್ಟ್ ಆಗುತ್ತೆ. ಅಂಥ ಟೈಪ್ ಆಫ್ ರಿಯಾಕ್ಷನ್ಸ್ಗೆ ನಾವೇನಂತ ರೀಅರೇಂಜ್ಮೆಂಟ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. Again, these rearrangement reactions also proceeds through two type. ಒಂದು ಇಂಟ್ರಾಮಾಲಿಕ್ಯುಲರ್ ಅಂತೀವಿ, ಇನ್ನೊಂದು ಇಂಟರ್ಮಾಲಿಕ್ಯುಲರ್ ಅಂತ ಹೇಳ್ತೀವಿ. ಇಂಟ್ರಾಮಾಲಿಕ್ಯುಲರ್ ಅಂತಂದರೆ ದ ಅರೇಂಜ್ಮೆಂಟ್ ಇನ್ ವಿಚ್ ದ ಮೈಗ್ರೇಷನ್ ಆಫ್ ದಿ ಗ್ರೂಪ್ ಟೇಕ್ಸ್ ಪ್ಲೇಸ್ ಕಂಪ್ಲೀಟ್ಲಿ ಡಿಟ್ಯಾಚ್ಡ್ ಆ್ಯಂಡ್ ಲೇಟರ್ ಅಟ್ಯಾಚ್ಡ್ ಇಸ್ ಕಾಲ್ಡ್ ಆಸ್ ಇಂಟರ್ಮಾಲಿಕ್ಯುಲರ್. ಇಂಟರ್ ಅಂತಂದರೆ ಬಿಟ್ವೀನ್, ಬೇರೆ ಬೇರೆ ಇರುವಂಥದ್ದು. ತನ್ನಷ್ಟರೊಳಗಡೆ ಏನಾಗುತ್ತೆ, ಫಸ್ಟ್ ಏನಾಗುತ್ತೆ, ಅದು ಕಂಪ್ಲೀಟ್ಲಿ ಹೊರಗಡೆ ಹೋಗ್ಬಿಡುತ್ತೆ, ಮತ್ತೆ ವಾಪಸ್ ಬರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ ಇಂಟ್ರಾಮಾಲಿಕ್ಯುಲರ್ ಅಂತ ಹೇಳ್ತೀವಿ. ಎಕ್ಸಾಂಪಲು ಡಯಾಮೈನೋ
ಬೆನ್ಸಿನ್ ರಿಅರೇಂಜ್ಮೆಂಟ್ ಇರ್ಬೋದು, ಆಟನ್ ರಿಅರೇಂಜ್ಮೆಂಟ್. ಈ ರಿಅರೇಂಜ್ಮೆಂಟ್ಸ್ ಎಲ್ಲ ಮುಂದೆ ಓದ್ತೀರಾ, ಅಲ್ಲೆಲ್ಲ ನಿಮ್ಗೆ ಏನಾಗುತ್ತೆ ಇದು ಹೋಗುತ್ತೆ. ಎಕ್ಸಾಂಪಲ್ ಈಗ ನಾನು ಏನು ಮಾಡ್ತಾ ಇದ್ದೀನಿ, 1 ಬ್ಯೂಟೀನ್ ಇದೆ. 1 ಬ್ಯೂಟೀನ್ ಏನಾಗ್ತಾ ಇದೆ, ಆಸಿಡ್ ಕೆಟಲೈಸ್ ಮಾಡಿದಾಗ 2 ಬ್ಯೂಟೀನ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಕೇರ್ಫುಲ್ ಆಗಿ ಸ್ಟ್ರಕ್ಚರ್ನ ಅಬ್ಸರ್ವ್ ಮಾಡಿ. 3 ಸಿ ಡಬಲ್ ಬಾಂಡ್ ಸಿ ಇದೆ. ಆ ಡಬಲ್ ಬಾಂಡ್ಗೆ 3 ಫಸ್ಟ್ ಕೇಸಲ್ಲಿ 1 ಬ್ಯೂಟೀನಲ್ಲಿ 3 ಹೈಡ್ರೋಜನ್ ಅಟ್ಯಾಚ್ ಆಗಿದೆ. 1 ಕಾರ್ಬನ್ ಆಟಮ್ಗೆ CH3 CH2 ಅಟ್ಯಾಚ್ ಆಗಿದೆ. ಅದು ಆಸಿಡ್ ಕೆಟಲೈಸ್ ಮಾಡಿದಾಗ ರಿಅರೇಂಜ್ಮೆಂಟ್ ಆದಾಗ ಇದೇನಾಗುತ್ತೆ, 2 H ಉಳ್ಕೊಳ್ಳುತ್ತೆ, 1 H ಏನಾಗುತ್ತೆ CH3 CH3 ಆಗಿ ಕನ್ವರ್ಟ್ ಆಗುತ್ತೆ. ದಿಸ್ ಟೈಪ್ ಆಫ್ ರಿಯಾಕ್ಷನ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಇಂಟರ್ ಮಾಲಿಕ್ಯುಲರ್ ರಿಅರೇಂಜ್ಮೆಂಟ್ ಅಂತ ಹೇಳ್ತೀವಿ. ಫಸ್ಟ್ ಏನಾಗುತ್ತೆ, ಹೆಚ್ಚು ಕಂಪ್ಲೀಟ್ಲಿ ಡಿಟ್ಯಾಚ್ ಆಗಿಬಿಡುತ್ತೆ, ಅದು ಅಟ್ಯಾಚ್ ಆಗುತ್ತೆ. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಇಂಟರ್ ಮಾಲಿಕ್ಯುಲರ್ ರಿಅರೇಂಜ್ಮೆಂಟ್ ಅಂತ ಹೇಳ್ತೀನಿ. Another type is that is called as intramolecular rearrangement. They never fully detached. It will be there in the system only. ಬೇಕು ಅಂದಾಗ ಏನಾಗುತ್ತೆ, ಅದು ಮತ್ತೆ ಮೈಗ್ರೇಷನ್ ಆಗುತ್ತೆ, ಮತ್ತೆ ರೀಶಫಲ್ ಆಗಿ ಬಂದು ಕೂತ್ಕೊಳ್ಳುತ್ತೆ. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಇಂಟ್ರಾಮಾಲಿಕ್ಯುಲರ್ ರಿಅರೇಂಜ್ಮೆಂಟ್ ಅಂತ ಹೇಳ್ತೀನಿ. ಬೆಕ್ಮನ್ ರಿಅರೇಂಜ್ಮೆಂಟ್ ಆಗಿರ್ಬೋದು, ಬೆನಡಿನ್ ರಿಅರೇಂಜ್ಮೆಂಟ್, ಇಲ್ಲೆಲ್ಲ ಏನಾಗುತ್ತೆ ನಿಮಗೆ ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಏನು ಮಾಡಿದ್ದೀನಿ, ಡಯೋಸ್ಟ್ರೈಸೇಷನ್ ಮಾಡಿದ್ಮೇಲೆ ಅದನ್ನು ಆಲ್ಫಾ ಬೀಟಾ ನಾಫ್ತಾಲ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ ಇನ್ ಪ್ರೆಸೆನ್ಸ್ ಆಫ್ ಬೇಸಿಕ್ ಮೀಡಿಯಮ್. ಅವಾಗ ಏನಾಗ್ತಾ ಇದೆ, ನನಗೆ ಆರೆಂಜ್ ಡೈ ಬರ್ತಾ ಇದೆ, ಪ್ಯಾರಾ ಹೈಡ್ರಾಕ್ಸಿ ಹಜೋ ಬೆನ್ಸಿನ್ ಬರ್ತಾ ಇದೆ. ದಿಸ್ ಇಂಡಿಕೇಟ್ಸ್ ದಟ್ ದಿಸ್ ಇಸ್ ದ ವೇ ಇಟ್ ಅಂಡರ್ಗೋಸ್ ದಿ ರಿಅರೇಂಜ್ಮೆಂಟ್. ಎಲ್ಲೂ ಹೋಗಿಲ್ಲ, ಇಟ್ ವಿಲ್ ಬಿ ದೇರ್ ಓನ್ಲಿ. ಬೇಕು ಅಂದಾಗ ಏನಾಗುತ್ತೆ, ಅದು ಅಟ್ಯಾಚ್ ಆಗುತ್ತೆ. ಅಂಥ ಟೈಪ್ ಆಫ್ ರಿಅರೇಂಜ್ಮೆಂಟ್ ನಾನು ಏನಂತ ಕರಿತೀನಿ, ಇಂಟ್ರಾಮಾಲಿಕ್ಯುಲರ್ ರಿಅರೇಂಜ್ಮೆಂಟ್ ಅಂತ ಹೇಳ್ತೀನಿ. ದೀಸ್ ಆರ್ ದಿ 4 ಡಿಫ್ರೆಂಟ್ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಯು ಕಮ್ ಅಕ್ರಾಸ್. 1ನೇದು ಸಬ್ಸ್ಟಿಟ್ಯೂಷನ್, 2ನೇದು ಅಡಿಷನ್ನು, 3ನೇದು ಎಲಿಮಿನೇಷನ್ನು, 4ನೇದು ರಿಅರೇಂಜ್ಮೆಂಟ್. ಸಬ್ ಟೈಪ್ ಅಂದರೆ ಅಗೇನ್ ಸಬ್ಸ್ಟಿಟ್ಯೂಷನಲ್ಲಿ ಫ್ರೀ ರಾಡಿಕಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅದೇ ರೀತಿ ಅಡಿಷನಲ್ಲಿ ಫ್ರೀ ರಾಡಿಕಲ್, ಎಲೆಕ್ಟ್ರೋಫಿಲಿಕ್, ನ್ಯೂಕ್ಲಿಯೋಫಿಲಿಕ್. ರಿಅರೇಂಜ್ಮೆಂಟ್ ಅಂದರೆ ಇಂಟ್ರಾಮಾಲಿಕ್ಯುಲರ್ ಆರ್ ಇಂಟರ್ ಮಾಲಿಕ್ಯುಲರ್. ಮತ್ತೆ ಸಮರೈಸ್ ಮಾಡೋದು ಅಂದರೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಥವಾ ರೀಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಐ ಆಮ್ ಗೋಯಿಂಗ್ ಟು ರೀಪ್ಲೇಸ್ 1 ಗ್ರೂಪ್ ಬೈ ದಿ ಅದರ್. ದಟ್ ಟೈಪ್ ಆಫ್ ರಿಯಾಕ್ಷನ್ ಐ ಆಮ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಅಡಿಷನ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಈ ಅಡಿಷನ್ ರಿಯಾಕ್ಷನಲ್ಲಿ ಐ ಆಮ್ ಗೋಯಿಂಗ್ ಟು ಆ್ಯಡ್ ಸಮಥಿಂಗ್ ಆ್ಯಂಡ್ ದೇರ್ ಬೈ ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಇಂಟು ಸ್ಯಾಚುರೇಟೆಡ್ ಕಾಂಪೌಂಡ್. ಸಬ್ಸ್ಟಿಟ್ಯೂಷನಲ್ಲಿ ಎಲಿಮಿನೇಷನಲ್ಲಿ ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ಸ್ಯಾಚುರೇಟೆಡ್ ಕಾಂಪೌಂಡ್ ಇಂಟು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನಲ್ಲಿ ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ಸ್ಯಾಚುರೇಟೆಡ್ ಕಾಂಪೌಂಡ್ ಇಂಟು ಸ್ಯಾಚುರೇಟೆಡ್ ಕಾಂಪೌಂಡ್. ಎಲಿಮಿನೇಷನ್ ರಿಯಾಕ್ಷನಲ್ಲಿ ದಿಸ್ ಆಲ್ಸೋ ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್ಸ್ ಆಫ್ ಆಲ್ ದ ಸ್ಯಾಚುರೇಟೆಡ್ ಕಾಂಪೌಂಡ್. ಈ ಸ್ಯಾಚುರೇಟೆಡ್ ಕಾಂಪೌಂಡ್ಸಲ್ಲಿ ಏನಾಗುತ್ತೆ, ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ಸ್ಯಾಚುರೇಟೆಡ್ ಕಾಂಪೌಂಡ್ ಇಂಟು ಅನ್ಸ್ಯಾಚುರೇಟೆಡ್ ಕಾಂಪೌಂಡ್. ದಟ್ ಟೈಪ್ ಆಫ್ ರಿಯಾಕ್ಷನ್ ಐ ಆಮ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎಲಿಮಿನೇಷನ್ ರಿಯಾಕ್ಷನ್. ರಿಅರೇಂಜ್ಮೆಂಟ್ ರಿಯಾಕ್ಷನ್ ಏನಾಗುತ್ತಂದರೆ ಮಾಲಿಕ್ಯೂಲ್ ದೇ ದೆಮ್ಸೆಲ್ಫ್ ಅಂಡರ್ಗೋ ರಿಅರೇಂಜ್ಮೆಂಟ್ ಆರ್ ರೀಶಫಲ್ ವಿತಿನ್ ದಿ ಮಾಲಿಕ್ಯೂಲ್ ಆರ್ they will go away and they will come back. That type of reactions we are going to call it as rearrangement reaction. So ಈ ರಿಯಾಕ್ಷನ್ಸ್ ನಾನು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಡೋದಾದರೆ ಈ 3 ರಿಯಾಕ್ಷನ್ಸ್ ನಾನು ಏನು ಮಾಡ್ಕೋಬೋದು ಅಂದರೆ ಕನ್ನಡ ಸಂಧಿಗಳಿಗೆ ಈಕ್ವೇಟ್ ಮಾಡ್ಕೋಬೋದು. ಕನ್ನಡ ಸಂಧಿಗಳಲ್ಲಿ ಏನಾಗುತ್ತೆ ಅಂತಂದರೆ ಬಿಟ್ವೀನ್ ದಿ ಪದಗಳು, 2 ಪದಗಳ ಮಧ್ಯೆ ಏನಾಗ್ತಾ ಇರುತ್ತೆ, ಚೇಂಜ್ ಆಗಿ ಹೊಸ ಪದ ಉತ್ಪತ್ತಿ ಆಗುತ್ತೆ. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಸಂಧಿಗಳು ಅಂತ ಹೇಳ್ತೀನಿ. 3 ಕನ್ನಡ ಸಂಧಿಗಳಿವೆ. ಆಗಮ ಸಂಧಿ, ಆದೇಶ ಸಂಧಿ, ಲೋಪ ಸಂಧಿ ಅಂತ ಇದೆ. ಈ ಲೋಪ ಸಂಧಿ ಅಂದರೆ ಏನು ಮಾಡ್ತೀವಿ, 2 ಪದಗಳು ಸೇರಿದಾಗ ಕೆಲವೊಂದು ಕೆಲವೊಂದು ಪದಗಳು ಸೇರ್ಬೇಕಾದ್ರೆ ಕೆಲವೊಂದು ವರ್ಡ್ ಇರುತ್ತಲ್ಲ, ವರ್ಡ್ ಏನಾಗುತ್ತೆ, ಅಕ್ಷರಗಳು ಪದ ಅಲ್ಲ, ವರ್ಡ್ ಅಲ್ಲ, ಕೆಲವೊಂದು ಅಕ್ಷರಗಳು ಏನಾಗುತ್ತೆ ಹೊರಟೋಗ್ಬಿಟ್ಟಿರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಲೋಪಸಂಧಿ ಅಂತ ಕರಿತೀವಿ. ಅದನ್ನು ನಾನು ಇಲ್ಲಿ ಎಲಿಮಿನೇಷನ್ ರಿಯಾಕ್ಷನ್ಗೆ ಈಕ್ವೇಟ್ ಮಾಡ್ಬೋದು. ಎಲಿಮಿನೇಷನ್ ರಿಯಾಕ್ಷನ್ ಏನು ಮಾಡ್ತಾ ಇದ್ದೀನಿ, ನಾನು ಎಲಿಮಿನೇಟ್ ಮಾಡ್ತಾ ಇದ್ದೀನಿ, ಅಲ್ಲಿ ಲೋಪ ಆಗ್ತಾ ಇದೆ, ಹೊರಟೋಗ್ತಾ ಇದೆ, ಅಲ್ಲಿ ಇಲ್ಲ, ಉಳ್ಕೊಳ್ತಾ ಇಲ್ಲ. ಅಂಥದಕ್ಕೆ ಏನಂತ ಕರಿತೀನಿ, ನಾನು ಲೋಪಸಂಧಿ ಅಂತ ಕರಿತೀನಿ, ಇಲ್ಲಾಂದರೆ ಎಲಿಮಿನೇಷನ್ ರಿಯಾಕ್ಷನ್ಸ್ ಅಂತ ಕರಿಬೋದು. ಅದೇ ಥರ ಆದೇಶ ಸಂಧಿ ಅಂತ ಹೇಳ್ತೀವಿ, ಒಂದು ಹೋಗಿ ಒಂದು ಬರುತ್ತಲ್ಲ, ಅಂಥದಕ್ಕೆ ಏನಂತ ಕರಿತೀವಿ, ಆದೇಶ ಸಂಧಿ ಅಂತ ಕರಿತೀವಿ. ಅದಕ್ಕೆ ನಾನು ರೀಪ್ಲೇಸ್ಮೆಂಟ್ ರಿಯಾಕ್ಷನ್ ಅಥವಾ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀನಿ. ಅದೇ ರೀತಿ ಏನಂತ ಕರಿತೀವಿ, ಆಗಮ ಸಂಧಿ ಅಂತ ಹೇಳ್ತೀವಿ. ಹೊಸದಾಗಿ ಯಾವುದೋ ಬಂದು ಸೇರಿಕೊಳ್ಳುತ್ತೆ, ಅದಕ್ಕೆ ಏನಂತ ಕರಿತೀವಿ ನಾವು, ಅಡಿಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಇದಕ್ಕೆ ನಾನು ಏನಂತ ಕರಿತೀನಿ, ಅಡಿಷನ್ ರಿಯಾಕ್ಷನ್. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಅಡಿಷನ್ ರಿಯಾಕ್ಷನ್, ಎಲಿಮಿನೇಷನ್ ರಿಯಾಕ್ಷನ್. ಆದೇಶ ಸಂಧಿ, ಆಗಮ ಸಂಧಿ, ಲೋಪ ಸಂಧಿ, ಅಲ್ಲಿ ಏನಾಗುತ್ತೆ, ಪದಗಳ ಮಧ್ಯೆ ಆಗ್ತಾ ಹೋಗುತ್ತೆ, ಇಲ್ಲಿ ನಮಗೆ ರಿಯಾಕ್ಟೆಂಟ್ ಮಧ್ಯೆ ಆಗ್ತಾ ಹೋಗುತ್ತೆ. ಆ ರೀತಿ ಅವೆರಡೂ ನಾನು ಕಾರ್ಯುಲೇಟ್ ಮಾಡಿಕೊಂಡು ಓದ್ಕೋಬೋದು. ಹಾಗಾಗಿ ನನಗೆ ಏನಾಗುತ್ತೆ, ಕೆಮಿಸ್ಟ್ರಿ
ಆರ್ಗ್ಯಾನಿಕ್ ಕೆಮಿಸ್ಟ್ರಿ ತುಂಬ ಈಸಿ ಇದೆ. ಯು ಶುಡ್ ಸ್ಟಾರ್ಟ್ ಲವಿಂಗ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಈವನ್ ಐ ಲವ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ರಿಮೆಂಬರ್, ಕಾರ್ಬನ್ ಹ್ಯಾಸ್ ಓನ್ಲಿ 4 ವೇಲೆನ್ಸೀಸ್. 4 ಬಾಂಡ್ಸ್ ಅಷ್ಟೇ ಆಗಕ್ಕೆ ಸಾಧ್ಯ, ಅದಕ್ಕಿಂತ ಜಾಸ್ತಿ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಏನು ಮಾಡಬೇಕಾಗತ್ತೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಷ್ಟ ಅಲ್ಲ, ಇಟ್ಸ್ ವೆರಿ ಲಾಜಿಕ್ ಇದೆ, ನನಗೆ ಅರ್ಥ ಆಗುತ್ತೆ. ಇದಿದ್ರೆ ಇದಾಗತ್ತೆ, ಇದಿದ್ರೆ ಇದಾಗತ್ತೆ ಅಂತ ನನಗೆ ಗೊತ್ತಿದೆ. ಹಾಗಾಗಿ ಯು ಹ್ಯಾವ್ ಟು ರಿಮೆಂಬರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಸ್ ವೆರಿ ಈಸಿ. ರಿಮೆಂಬರ್, ಕಾರ್ಬನ್ ಹ್ಯಾಸ್ ಓನ್ಲಿ 4 ಬಾಂಡ್ಸ್. ಥ್ಯಾಂಕ್ ಯು.